ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನಳಿನ ಹಬ್ ಚಾನಲ್ಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು 7 ಡೇಸ್ ಸೆಲ್ಫ್ ಕೇರ್ ಚಾಲೆಂಜಸ್ ಇದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತಾ ಇದ್ದೀನಿ. ಒಂದು ರೆಸಿಪಿಯೊಂದಿಗೆ ಮಾತಾಡ್ತಾ ಇದ್ದೀನಿ. ನೀವು ರೆಸಿಪಿಯನ್ನು ನೋಡ್ತಾ ಇದನ್ನು ಕೇಳ್ತಾ ಹೋಗಿ ಫ್ರೆಂಡ್ಸ್. ಫಸ್ಟ್ ಡೇ ಏನು ಮಾಡಬೇಕು? ಡಿಜಿಟಲ್ ಡೆಟಾಕ್ಸ್ ಇದ್ರ ಬಗ್ಗೆ ಮಾತಾಡೋಣ. ನೀವು ಬೆಳಗ್ಗೆ ಎದ್ದ ತಕ್ಷಣ ಮೊದಲಾಗಿ ಏನು ಮಾಡ್ತೀರಾ? ಫೋನ್ ತೆಗೆದುಕೊಳ್ತೀರಲ್ವಾ, ಮತ್ತು ನೋಟಿಫಿಕೇಷನ್ ನೋಡ್ತೀರಾ, ಚೆಕ್ ಮಾಡ್ತೀರಾ. ನಿಮ್ಮ ದಿನ, ನಿಮ್ಮ ಮನಸ್ಸು ಇನ್ನೊಬ್ಬರು ಲೈಫ್ ನೋಡೋದ್ರಿಂದಲೇ ಶುರುವಾಗ್ತದೆ ಅಲ್ವಾ. ಇವತ್ತು ಚೇಂಜ್ ಮಾಡೋಣ ಬನ್ನಿ. ಫೋನ್ ಕೆಟ್ಟದ್ದಲ್ಲ, ಬಟ್ ಓವರ್ ಯೂಸ್ ಮಾಡಬಾರ್ದಷ್ಟೇ, ಅದು ಡೇಂಜರ್. ಸ್ಕ್ರೋಲಿಂಗ್ ಮಾಡೋದು, ಕಂಪೇರಿಂಗ್ ಮಾಡುವುದರಿಂದ ನಮ್ಮ ಕಾನ್ಫಿಡೆಂಟ್ ಕಡಿಮೆ ಆಗ್ತದೆ. ಕನಿಷ್ಠ ನಾವು 2 ಗಂಟೆ ಆದರೂ ಫೋನ್ನಿಂದ ದೂರ ಇರಬೇಕು. ಸೋಷಿಯಲ್ ಮೀಡಿಯಾ ಓಪನ್ ಮಾಡಲೇಬಾರ್ದು. ಸೈಲೆಂಟ್ ಆಗಿ 10 ನಿಮಿಷ ನಾವು ಕುತ್ಕೊಂಡ್ಬಿಟ್ರೆ ತುಂಬ ಒಳ್ಳೆಯದು. ಆಮೇಲೆ ವಿಂಡೋ ಹತ್ತಿರ ಕುಳಿತುಕೊಂಡು ಟೀ ಕಾಫಿ ಕುಡಿಬೇಕು, ತುಂಬ ಚೆನ್ನಾಗಿರುತ್ತದೆ. ಡೀಪ್ ಬ್ರೀತಿಂಗ್ ಮಾಡಬೇಕು ಮತ್ತು ನೇಚರನ್ನು ಅಬ್ಸರ್ವ್ ಮಾಡಬೇಕು, ಪ್ರಕೃತಿಯನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು. ಇನ್ಶಿಯಲಿ ಬೋರ್ ಅನಿಸ್ಬೋದು ನಿಮಗೆ, ಬಟ್ ಸ್ಲೋಲಿ ಕಾಮ್ ಫೀಲ್ ಆಗುತ್ತದೆ. ನಾವು ಫೋನ್ನಲ್ಲೇ ಬ್ಯುಸಿ ಇದ್ದಾಗ ನಮ್ಮ ಮನಸ್ಸು ಕ್ವೈಟ್ಲಿ ಅಟೆನ್ಷನ್ ಕೇಳ್ತದೆ. ಫೀಸ್ ಅನ್ನೋದು ಎಕ್ಸ್ಪೆನ್ಸಿವ್ ಅಲ್ಲ, ಇಟ್ಸ್ ಅವೈಲಬಲ್ ಇನ್ ಸೈಲೆನ್ಸ್ ಅಂತ ಕೂಡ ಹೇಳ್ಬೋದು. ಇವತ್ತು ಟ್ರೈ ಮಾಡಿ, ಜಸ್ಟ್ 2 ಅವರ್ಸ್. ಮೈಂಡ್ ಲೈಟರ್ ಆಗುತ್ತೋ, ಸ್ಟ್ರೆಸ್ ಕಡಿಮೆ ಆಗುತ್ತದ, ಸ್ಮೈಲ್ ನ್ಯಾಚುರಲ್ ಆಗುತ್ತದ ಅಂತ ಕಮೆಂಟ್ ಮಾಡಿ ತಿಳಿಸಿ. ಡೇ 1 ಕಂಪ್ಲೀಟ್ ಆದಮೇಲೆ ನಾಳೆ ಡೇ 2 ಏನು ಮಾಡೋಣ? ರೈಟ್ ಯುವರ್ ಫೀಲಿಂಗ್ಸ್ ಮಾಡೋಣ. ಸೆಲ್ಫ್ ಕೇರ್ ಸ್ಮಾಲ್ ಸ್ಟೆಪ್ನಿಂದ ಶುರುವಾಗ್ತದೆ ಅಲ್ವಾ. ನಳಿನ ಹಬ್ ಜೊತೆ ನಾವು ಸ್ಲೋಲಿ ಹೀಲ್ ಆಗೋಣ. ಫ್ರೆಂಡ್ಸ್, ಇವತ್ತಿನಲ್ಲಿ ನಾನು ಒಂದು ರೆಸಿಪಿ ಮಾಡಿದ್ದೀನಿ. ಅದು ಏನಂದರೆ ಮೆಂತ್ಯ ಸೊಪ್ಪು ಮತ್ತು ಕಾಳಿನಿಂದ, ಒಂದು ಹೆಸರುಬೇಳೆ ಕಾಳಿನಿಂದ ಒಂದು ಮಾಡಿ ತೋರಿಸಿದ್ದೀನಿ. ಅದು ಅನ್ನಕ್ಕೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೀವು ಆ ರೆಸಿಪಿಯನ್ನು ಮಾಡಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಟುಮಾರೋ ಮತ್ತೆ ನಾನು 2nd ಡೇಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.